ಎಷ್ಟು ದಿನ ಈ ಥರ ನಡೆಯುತ್ತೆ ಇವಳಿಗೆ? ನೀನೇ ಯೋಚನೆ ಮಾಡು. ಅದ್ರ ಬಗ್ಗೆ ಯಾರು ಯೋಚನೆ ಮಾಡಬೇಡಿ. ಮೀರನ್ ಜೀವಕ್ಕೆ ಅಪಾಯ ಇದೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅವಳಿಗೆ ಸೆಕ್ಯೂರಿಟಿ ಕೊಡಿಸ್ತೀನಿ. ಅಯ್ಯೋ, ನನ್ನ ಮನೆಯಿಂದ ಮಾತ್ರ ಆಚೆ ಹಾಕ್ಬಿಡಿ. ನಾನೆಲ್ಲೂ ಹೋಗಲ್ಲ. ನಾನೇನಾದ್ರೂ ಆಚೆ ಹೋದೆ ನನ್ನ ಸಾಯಿಸಿ ಬಿಡ್ತಾರೆ. ನಿಮ್ಮ ಕೈ ಮುಗಿತೀನಿ ಪ್ಲೀಸ್. ನನಗೆ ಈ ಮನೇಲಿ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಜಾಗ ಕೊಡಿ, ನಾನು ಇದ್ಬಿಡ್ತೀನಿ. ಒಂದು ಒಪ್ಪೋದ್ ಗಂಜಿ ಕೊಟ್ರು ಪರವಾಗಿಲ್ಲ, ಕುಡ್ಕೊಂಡು ಹೇಗೋ ಉಸಿರಾಡ್ಕೊಂಡು ಇದ್ಬಿಡ್ತೀನಿ. ಆದ್ರೆ ನಾನ್ ಮಾತ್ರ ಈ ಮನೆ ಬಿಟ್ಟು ಹೋಗಲ್ಲ. ನಮ್ಮಮ್ಮ ಬೇರೆ ಊರಲ್ಲಿಲ್ಲ. ಅವ್ರು ಯಾವಾಗ ಬರ್ತಾರೆ ಅಂತನೂ ನನಗೆ ಗೊತ್ತಿಲ್ಲ. ನನಗೆ ಒಂಟಿಯಾಗಿರೋದಕ್ಕೆ ತುಂಬಾ ಭಯ ಆಗುತ್ತೆ. ನನಗೆ ಹುಚ್ಚೆ ಹಿಡ್ಬಿಡುತ್ತೆ. ಆಂಟಿ, ನಿಮ್ ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿದ್ರೆ ಅವಳನ್ನ ಹೊರಗಾಗ್ತಿದ್ರಾ? ನಮ್ಮಮ್ಮನೂ ನೀವು ಬೆಸ್ಟ್ ಫ್ರೆಂಡ್ ಅಲ್ವಾ? ದಯವಿಟ್ಟು ನನ್ನ ನಡು ನೀರಲ್ಲಿ ಕೈ ಬಿಡಬೇಡಿ ಆಂಟಿ, ಪ್ಲೀಸ್ ಆಂಟಿ. ಕೇಳಿಸ್ಕೊಂಡ್ಯಾ ಅವಳ ಮಾತನ್ನ? ಅವಳೇನ್ ದಿಕ್ಕೋ ದೆಸೆ ಇಲ್ದೆ ನಮ್ಮ ಮನೆಗ್ ಬಂದಿಲ್ಲ. ಗೊತ್ತಿದ್ದೋ ಗೊತ್ತಿಲ್ದೇನೋ ದೊಡ್ಡ ತಪ್ಪಾಗೋಗಿದೆ. ಅದಕ್ಕೆ ನಾವೆಲ್ಲರೂ ಕಾರಣ ಆಗೋಗಿದೀವಿ. ನೋಡು, ಈಗ ಆಗಿರೋ ತಪ್ಪನ್ನ ಸರಿಪಡಿಸ್ಕೊಂಡು ಅವಳು ಒಳ್ಳೆ ರೀತಿ ಬದುಕೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕು. ಅವಳು ಇದೇ ಮನೇಲಿ ಇರ್ಬೇಕು, ಅದೇ ಧರ್ಮ. ಅದನ್ ಬಿಟ್ಟು ಎಲ್ಲ ನಿನ್ನಿಂದಾನೇ ಆಗ್ತಿರೋದು ಅಂತ ಅವಳನ್ನ ದೂಷಿಸೋದು ತುಂಬಾ ತಪ್ಪಾಗುತ್ತೆ. ನೀನ್ ಹೇಳಿದ ಎಲ್ಲಾ ಮಾತುಗಳು ನಾನು ಒಪ್ತೀನಮ್ಮ. ಆದ್ರೆ ಅವಳು ಇಲ್ಲೇ ಇದ್ರೆ ಅದಕ್ಕೂ ಜನ 1000 ಮಾತಾಡ್ತಾರೆ. ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತೀವಿ ನಾವಿಬ್ರು. ನೋಡಮ್ಮ, ಇಲ್ಲಿ ನಡೀತಾ ಇರೋದು ನಮ್ಮಿಬ್ರು ಚಾರಿತ್ರ್ಯ ವಧೆ. ನಾಳೆ ಜನ ನಮ್ಮನೆಗೆ ಮುತ್ತಿಗೆ ಹಾಕೋದು. ಅವಳ ಇವತ್ತಿನ ಸ್ಥಿತಿಗೆ ಮರಕ ತೋರಿಸಿ ನಾಳೆ ಅವಳಿಗೆ ನರಕ ತೋರಿಸೋ ಪರಿಸ್ಥಿತಿಗೆ ಹೋಗ್ಬೇಡಿ. ಇಲ್ಲ ಅಣ್ಣ, ಇದು ಆತರದಲ್ಲಿ ತಗೊಳ್ಳೋ ಡಿಸಿಷನ್ ಅಲ್ಲ. ಅಮ್ಮನ ಮಾತಲ್ಲೂ ನ್ಯಾಯ ಇದೆ. ಒಂದ್ ವೇಳೆ ಪೂಜೆಗೆ ಈ ತರ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತಿದ್ರಿ? ಪೂಜಾ ಇಲ್ಲೇ ಇರ್ತಿದ್ಲು, ಅವಳೆಲ್ಲಿಗೆ ಹೋಗ್ತಿದ್ಲು? ನಾನು ಅಷ್ಟೇ ಮೀರನ್ ಮಾತನ್ನ ಹೇಳ್ತಾ ಇದ್ದೆ. ನೋಡಿ, ನೋಡು ಅರ್ಜುನ, ಅವಳು ಯಾವತ್ತೂ ಈ ಮನೆ ಕೇಡ್ ಬಯಸಿಲ್ಲ. ನಿನ್ಗೂ ಗೊತ್ತು ಅವಳು ಎಷ್ಟು ಒಳ್ಳೆಯವಳು ಅಂತ. ಹೀಗಿರ್ಬೇಕಾದ್ರೆ ಹೇಗ ಅವಳನ್ನ ಮನೆಯಿಂದ ಆಚೆ ಹಾಕ್ತೀಯ ನೀನು? ಆ ಹೆಣ್ಮಗು ಶಾಪ, ಕಣ್ಣೀರು, ನಿಟ್ಟುಸಿರು ನಮಗ್ ತಟ್ಟದೆ ಬಿಡುತ್ತೇನೋ? ಅರ್ಜುನ್, ಯೋಚನೆ ಮಾಡಬೇಡ, ಅವಳು ಇಲ್ಲೇ ಇರಲಿ. ಸಿಚುವೇಶನ್ ಕೂಲ್ ಆದ್ಮೇಲೆ ಬೇಕಾದ್ರೆ ಬೇರೆ ಏನಾದ್ರು ಅರೇಂಜ್ಮೆಂಟ್ ಮಾಡೋಣ. ಇದನ್ನ ನಾವೆಲ್ಲ ಒಗ್ಗಟ್ಟಾಗಿ ಫೇಸ್ ಮಾಡೋಣ. ಏನಂತ್ಯ? ಓಕೆ. ಅಲ್ಲ ಕಣೋ, ಇಷ್ಟೆಲ್ಲ ಆದ್ಮೇಲೂ ಅವಳನ್ನ ಮನೇಲಿ ಇಟ್ಕೊಳ್ಳೋದು ಸರಿ ಅನ್ಸುತ್ತಾ ಹೇಳು? ಅಮ್ಮ ಅಮ್ಮ, ಏಯ್ ಬಾಯಿ ಮುಚ್ಕೊಂಡು ಸುಮ್ನಿರಿ. ಫೋನಲ್ಲಿ ಮಾತಾಡ್ತಿದ್ದೀನಿ, ಕಣ್ಕಾಣಲ್ವಾ ನಿನ್ಗೆ? ಅಮ್ಮ, ಸ್ವಲ್ಪ ದುಡ್ಡು ಬೇಕಿತ್ತಮ್ಮ. ಶಿವ, ನಿಂದ್ ಯಾವಾಗ್ಲೂ ಇದೇ ಗೋಳು. ನಿಮ್ ಅಣ್ಣನ ಜೊತೆ ಮಾತಾಡ್ತಾ ಇದ್ದೀನಿ, ಒಂದ್ 10 ನಿಮಿಷ ಬಾಯಿ ಮುಚ್ಕೊಂಡು ಸುಮ್ನಿರು. ಪ್ರತಾಪ ನೋಡು, ನೀನ್ ಹೋಗಿರೋ ಕೆಲ್ಸ ಆಗ್ದಲೇ ಇದ್ರೂ ಪರವಾಗಿಲ್ಲ. ನೀನೆಲ್ಲ ಬಿಟ್ಬಿಟ್ಟು ಮೊದ್ಲು ಬಂದ್ಬಿಡು. ಇಲ್ಲಿ ನಿನ್ ಅವಶ್ಯಕತೆ ತುಂಬಾ ಇದೆ ಕಣೋ. ಅಮ್ಮ, ನಮ್ಮ ಅತ್ತೆ ಮಾವನ್ಗೆ ಮೆಡಿಸನ್ ತಗೋಬೇಕು. ನನ್ ಗಂಡ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದಾರೆ. ಸ್ವಲ್ಪ ಹಾಕ್ಬಿಡ್ತೀನಿ ನೋಡು. ಯಾವಾಗ ನೋಡು ದುಡ್ಡು ದುಡ್ಡು. ಒಂದ್ ನಿಮಿಷ ಇರೋ. ತಗೋ ನೋಡು, ಔಷಧಿಗೆ ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಏನೋ ಹೋಗು, ನನ್ ತಲೆ ತಿನ್ಬೇಡ ನೀನು. ಪ್ರತಾಪ, ಅಯ್ಯೋ ನಾನು ಹೇಳಿದ್ನ ಅರ್ಥ ಮಾಡ್ಕೊಳ್ಳೋ. ಹಾ ಹಾ, ಬೇಗ ಬಂದ್ಬಿಡೋ.
ಸರ್. ಓಹ್ ಬಾಮ್ಮ. ಏನ್ ನಿಂತ ಇದೆಯಲ್ಲ, ಕೂತ್ಕೋ. ಏನ್ ಪ್ರಿಯಾ, ತುಂಬಾ ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಾ? ಸರ್, ನಾನ್ ಬಂದಾಗೆಲ್ಲ ನೀವು ಬ್ಯುಸಿಯಾಗೇ ಇರ್ತೀರಾ, ಅದಕ್ಕೆ ಬಂದು ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಬರ್ಲಿಲ್ಲ. ಸರ್ ತಗೊಳ್ಳಿ. ಸ್ವೀಟಾ? ಏನಕ್ಕೆ ಸ್ವೀಟು? ತಗೊಳ್ಳಿ ಸರ್, ಹೇಳ್ತೀನಿ. ಹೇಗಿದೆ? ಸಿಹಿ ತುಂಬಾ ಸಿಹಿ ಆಗಿರುತ್ತೆ. ವಿಶೇಷ ಏನು ಅಂತ ಹೇಳಲೇ ಇಲ್ಲ. ಸರ್, ಸೇವಂತಿ ಡಿವೋರ್ಸ್ ಕೇಸ್ನ ನೀವ್ ಹ್ಯಾಂಡಲ್ ಮಾಡ್ತಿರೋದು ಅಂತ ಗೊತ್ತಾಯ್ತು. ತಡ್ಕೊಳಕ್ ಆಗದಿರೋಷ್ಟು ಖುಷಿ ಆಯ್ತು. ಅದಕ್ಕೆ ನಿಮ್ ಜೊತೆ ಸಿಹಿ ಹಂಚ್ಕೊಂಡು ಖುಷಿನ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಇಲ್ಲಿಗೆ ಬಂದೆ. ಚಿಯರ್ಸ್. ಅವಳನ್ನ ಸರ್ವನಾಶ ಮಾಡೋದಕ್ಕೆ ತುಂಬಾ ಜನ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಆದ್ರೆ ಅವರಲ್ಲಿ ಫಸ್ಟ್ ನಾನು, ಸೆಕೆಂಡ್ ನೀವು. ಅವಳ ಕತ್ತಿನ ಮುಗಿಸೋದಕ್ಕೆ ಬೇಕಾದ ಗ್ರೌಂಡ್ ವರ್ಕ್ ನಾನೇ ಮಾಡಿದ್ರು ಫಿನಿಶಿಂಗ್ ಟಚ್ ಕೊಡ್ತಾ ಇರೋದು ನೀವಲ್ವಾ ಸರ್? ಅದಕ್ಕೆ ಕಾಂಗ್ರಾಟ್ಸ್. ಏನ್ ಸರ್ ಯೋಚನೆ ಮಾಡ್ತಾ ಇದ್ದೀರಾ? ಕೊಡಿ ಕೈನಾ. ಅಲ್ಲ ಪ್ರಿಯಾ, ಯಾಕೆ ಈ ರೀತಿ ಮಾಡ್ತಿದ್ಯಾ? ನನಗಂತೂ ನನ್ಗೆ ಅರ್ಥ ಆಗ್ತಿಲ್ಲ. ಸರ್, ಅವಳಿಗೊಂದ್ ಗತಿ ಕಾಣಿಸಿ ಅವಳ ಜೀವನನೇ ಮುಗಿಸ್ಬಿಡ್ಬೇಕು ಅಂತ ನಾನು ನೀವು ಎಷ್ಟೆಲ್ಲ ಪ್ಲಾನ್ ಮಾಡಿದ್ವಿ. ಆದ್ರೆ ಪ್ರತಿ ಸಲನೂ ಏನೋ ಒಂದ್ ಕಾರಣದಿಂದ ತಪ್ಪಿಸ್ಕೊಂಡ್ಬಿಡ್ತಾ ಇದ್ಲು. ಇವಳಿಗೆ ಸಾವೇ ಇಲ್ವಾ, ಅಂತ್ಯನೇ ಇಲ್ವಾ ಅಂತ ನನ್ ತಲೆ ಕೆಟ್ಟೋಗ್ಬಿಟ್ಟಿತ್ತು.